ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ದೇಶದಲ್ಲಿದ್ದೀರಾ. ಆ ಕಂಟ್ರಿ ಭಾರತಕ್ಕಿಂತ 9 ಟೈಮ್ಸ್ ತುಂಬಾ ಚಿಕ್ಕದಾಗಿರುತ್ತೆ. ಅದು ಮಾತ್ರ ಅಲ್ಲದೆ ನೀವಿರೋ ಕಂಟ್ರಿಯ ಜನಸಂಖ್ಯೆ ಬರೀ 10 ಕೋಟಿ ಮಾತ್ರ. ಆದ್ರೆ ಭಾರತದ ಜನಸಂಖ್ಯೆ 130 ಕೋಟಿ. ನೀವೀಗ ಇರೋ ಕಂಟ್ರಿಯಲ್ಲಿ 3 ವರ್ಷಕ್ಕೆ ಒಂದ್ಸತಿ ಭೂಕಂಪ ಅಥವಾ ಸುನಾಮಿ ಬಂದ್ಬಿಡುತ್ತೆ. ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ, ಒಂದು ಕಂಟ್ರಿಯಲ್ಲಿ ಈ ಮಟ್ಟಿಗೆ ತೊಂದರೆ ಎಲ್ಲ ಇದೆ. ಆ ದೇಶ ಬೆಳೆಯೋದಕ್ಕೆ ಚಾನ್ಸಸ್ ಎಷ್ಟು ಕಮ್ಮಿ ಇರ್ಬೋದಲ್ಲ. ಆದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ 2 ಅಟಾಮಿಕ್ ಬಾಂಬ್ ಆ ಕಂಟ್ರಿಯಲ್ಲಿ ಬೀಳುತ್ತೆ. ಅವರ ಎಕಾನಮಿ ಕಂಪ್ಲೀಟ್ ಆಗಿ ನೆಲವನ್ನ ಕಚ್ಚುತ್ತೆ. ಆದರೂ ಕೂಡ ಈ ಎಲ್ಲಾ ಪ್ರಾಬ್ಲಮ್ ಅನ್ನ ಓವರ್ಕಮ್ ಮಾಡಿ ತುಂಬಾ ಫಾಸ್ಟ್ ಆಗಿ ಬೆಳೀತಾರೆ. ಈಗಾಗ್ಲೇ ನಾ ಯಾವ ಕಂಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ. ಹೌದು, ಅದು ಜಪಾನ್. ಈಗ ನಮಗೊಂದು ಪ್ರಶ್ನೆ ಕಾಡುತ್ತೆ, ಇಷ್ಟೆಲ್ಲ ತೊಂದರೆ ಇದ್ರೂ ಕೂಡ ಹೇಗೆ ಓವರ್ಕಮ್ ಮಾಡಿ ಜಪಾನ್ ಫಾಸ್ಟ್ ಆಗಿ ಬೆಳೀತಾ ಇದೆ? ಅವರು ಯಾವ ಸೀಕ್ರೆಟ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ಇಷ್ಟರ ಮಟ್ಟಿಗೆ ಬೆಳೀತಾ ಇದ್ದಾರೆ? ಆ ಸೀಕ್ರೆಟ್ ಟೆಕ್ನಿಕ್ ನ ಹೆಸರೇ ಕೈಜನ್. ಇದರ ಅರ್ಥ ಶಾರ್ಟ್ ಆಗಿ ಹೇಳಕ್ಕೋದ್ರೆ ಕೈಜನ್ ಅಂದ್ರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್. ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ ಅವರಿಗೆ ಕೈಜನ್ ಅಂದ್ರೆ ಏನಂತ ಗೊತ್ತಿರುತ್ತೆ. ಆದ್ರೆ ಇವತ್ ನಾವು ನಮ್ಮ ಹೆಲ್ತ್, ಬಿಸ್ನೆಸ್ ಮತ್ತೆ ಮೈಂಡ್ ಸೆಟ್ ಅನ್ನ ಕೈಜನ್ ಯೂಸ್ ಮಾಡ್ಕೊಂಡು ಹೇಗೆ ಇಂಪ್ರೂವ್ ಮಾಡೋದಂತ ತಿಳ್ಕೊಳ್ಳೋಣ. ಕೈಜನ್ ಅಲ್ಲಿ ಬೇಸಿಕ್ ಆಗಿ ಏನ್ ಹೇಳ್ತಾರಂದ್ರೆ, ನಮ್ಮ ಗೋಲ್ಸ್ ಅನ್ನ ಸ್ಮಾಲ್ ಸ್ಟೆಪ್ ಆಗಿ ಬ್ರೇಕ್ ಮಾಡ್ಬೇಕು. ಆ ಸ್ಮಾಲ್ ಸ್ಟೆಪ್ಸ್ ಎಷ್ಟು ಈಸಿ ಆಗಿರ್ಬೇಕಂದ್ರೆ ಒಬ್ಬ ಸೋಂಬೇರಿಗೂ ಕೂಡ ಆ ಕೆಲಸ ಮಾಡೋ ರೀತಿ ಇರಬೇಕು. ಅಷ್ಟರ ಮಟ್ಟಿಗೆ ಈಸಿ ಆಗಿರ್ಬೇಕು. ಇದೆಲ್ಲ ಒಂದು ದೊಡ್ಡ ವಿಷಯನ, ಇದರಿಂದ ಏನೋ ಆಗಲ್ಲ ಅಂತ ನೀವು ಅನ್ಕೊಂಡ್ರೆ ಈ ಟೆಕ್ನಿಕ್ ಅನ್ನ ಸುಮಾರು ಫೀಲ್ಡ್ ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ಅದರ ರಿಸಲ್ಟ್ ಹೇಗ್ ಬಂದಿದೆ ಅಂತ ನಾವು ನೋಡೋಣ. ನಂಬರ್ 1, ಕೈಜನ್ ಅಪ್ಲೈಡ್ ಇನ್ ಹೆಲ್ತ್. ಹೇಗೆ ಕೈಜನ್ ನ ಸ್ಮಾಲ್ ಸ್ಟೆಪ್ಸ್ ನಮ್ಮ ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡತ್ತೆ ಅಂತ ನೋಡೋಣ. ಒಂದ್ಸತಿ ಕೆಲವು ರಿಸರ್ಚರ್ಸ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ. ಅವರೊಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಂಡುಹಿಡಿತಾರೆ. ಆ ಬಿಲ್ಡಿಂಗ್ ಅಲ್ಲಿ 12 ಫ್ಲೋರ್. ಅದರಲ್ಲಿ 9th ಫ್ಲೋರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ಮೀಟ್ ಮಾಡ್ತಾರೆ. ಇವರು ಎಕ್ಸರ್ಸೈಸ್ ಮಾಡೋದೇ ಇಲ್ಲ. ಬೇರೆಯವರು ಪ್ರೆಷರ್ ಹಾಕಿದ್ರೆ ಮಾತ್ರ ಯಾವತ್ತರ ಒಂದಿನ ಎಕ್ಸರ್ಸೈಸ್ ಮಾಡ್ತಾರೆ. ಈ ರಿಸರ್ಚರ್ಸ್ ಅವ್ರ ಹತ್ರ ಹೋಗಿ ಎಕ್ಸರ್ಸೈಸ್ ನ ಬೆನಿಫಿಟ್ ಅನ್ನ ಹೇಳ್ತಾರೆ. ಮತ್ತೆ ಒಂದು ವಾರದಲ್ಲಿ 3 ರಿಂದ 4 ಸತಿ ಆದ್ರೂ 30 ಮಿನಿಟ್ಸ್ಗಿಂತ ಜಾಸ್ತಿ ಎಕ್ಸರ್ಸೈಸ್ ಮಾಡಬೇಕು ಅಂತ ಅವ್ರ ಹತ್ರ ಹೇಳ್ತಾರೆ. ಮತ್ತೆ ಅವರನ್ನ ಮೋಟಿವೇಟ್ ಮಾಡೋದಕ್ಕೆ ಫ್ರೀ ಜಿಮ್ ಮೆಂಬರ್ಶಿಪ್, ಜಿಮ್ ಟ್ರೈನಿಂಗ್ ಕ್ಲೋತ್ಸ್ ಎಲ್ಲವನ್ನ ಅವರಿಗೆ ಪ್ರೊವೈಡ್ ಮಾಡ್ತಾರೆ. ಇದೆಲ್ಲವನ್ನ ಕೊಟ್ರೆ ಅವರು ಎಕ್ಸರ್ಸೈಸ್ ಮಾಡ್ತಾರೆ ಅಂತ ಅವರು ಅನ್ಕೋತಾರೆ. ನಂತರ 12ನೇ ಫ್ಲೋರಿಗೆ ಹೋಗ್ತಾರೆ. ಅಲ್ಲಿ ಕೆಲಸ ಮಾಡೋರು ಕೂಡ ಎಕ್ಸರ್ಸೈಸ್ ಮಾಡೋದೇ ಇಲ್ಲ. ಅವರಿಗೂ ಕೂಡ ಎಕ್ಸರ್ಸೈಸ್ ನ ಬೆನಿಫಿಟ್ ಅನ್ನ ಹೇಳ್ಕೊಡ್ತಾರೆ. ಆದ್ರೆ ಫ್ರೀ ಜಿಮ್ ಮೆಂಬರ್ಶಿಪ್ ಅನ್ನ ಇವ್ರಿಗೆ ಕೊಡ್ಲೇ ಇಲ್ಲ. ಆದ್ರೆ ಅದಕ್ಕೆ ಬದಲಾಗಿ ಇವರು 12ನೇ ಮಹಡಿಗೆ ಬರ್ಬೇಕಂದ್ರೆ 11ನೇ ಫ್ಲೋರ್ ತನಕ ಬಂದ್ಬಿಟ್ಟು ಕೊನೆ ಇರೋ 1 ಫ್ಲೋರ್ ಅನ್ನ ಮೆಟ್ಲಲ್ಲಿ ಹತ್ಕೊಂಡ್ಬರೋದಕ್ಕೆ ಹೇಳ್ತಾರೆ. ಈ ರೀತಿ 1 ಮಂತ್ ಮಾತ್ರ ಮಾಡೋದಕ್ಕೆ ಹೇಳ್ತಾರೆ. ನಂತರ ನೆಕ್ಸ್ಟ್ ಮಂತ್ 10th ಫ್ಲೋರ್ಗೆ ಬಂದ್ಬಿಟ್ಟು ಕೊನೆಗಿರೋ 2 ಫ್ಲೋರ್ ಅನ್ನ ಮೆಟ್ಲಲ್ಲಿ ಹತ್ಕೊಂಡ್ಬರೋದಕ್ಕೆ ಹೇಳ್ತಾರೆ. ಇದೇ ರೀತಿ ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತಾರೆ. ನಂತರ ಆ ರಿಸರ್ಚರ್ಸ್ 1 ವರ್ಷ ಆದ್ಮೇಲೆ ಅವರನ್ನ ಮೀಟ್ ಮಾಡೋದಕ್ಕೆ ಬರ್ತಾರೆ. ಆವಾಗ 2 ಗ್ರೂಪ್ ಅನ್ನ ಕಂಪೇರ್ ಮಾಡ್ಬೇಕಾದ್ರೆ 12th ಫ್ಲೋರ್ ಅಲ್ಲಿದ್ದ ಮೆಟ್ಲ ಹತ್ತೋದಕ್ಕೆ ಹೇಳಿದ್ದ ಆ ಗ್ರೂಪೇ 9th ಫ್ಲೋರ್ ಅಲ್ಲಿ ಇದ್ದೋರ್ಕಿಂತ ತುಂಬಾ ಹೆಲ್ದಿ ಆಗಿರ್ತಾರೆ. ಅವರು ಕೈಜನ್ ಮೆಥಡ್ ನ ಪ್ರಕಾರ ಸಣ್ಣ ಸ್ಟೆಪ್ ಅನ್ನ ತಗೊಂಡಿದ್ರಿಂದ ಅವರಿಗೆ ದೊಡ್ಡ ರಿಸಲ್ಟ್ ಸಿಕ್ತು. ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಸುಮಾರು ಜಾಗದಲ್ಲಿ ಅಪ್ಲೈ ಮಾಡ್ತಾರೆ. ಅಲ್ಲಿಯೂ ಕೂಡ ಇದೇ ರೀತಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. 1700 ಅಲ್ಲಿ ಲೋಕದ ಸುಮಾರು ಕಡೆಯಲ್ಲಿ ಸ್ಮಾಲ್ ಪಾಕ್ಸ್ ಅನ್ನೋ ಒಂದು ಡಿಸೀಸ್ ಬರುತ್ತೆ. ಈ ಕಾಯಿಲೆಯಿಂದ ಒಂದೇ ಸಮನೆ ಸುಮಾರು ಜನ ಸಾಯ್ತಾ ಇದ್ರು. ಆವಾಗ 1796 ಅಲ್ಲಿ ಎಡ್ವರ್ಡ್ ಜನ್ನರ್ ಅನ್ನೋರು ಕೈಜನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಈ ಸ್ಮಾಲ್ ಪಾಕ್ಸ್ ಅನ್ನೋ ಕಾಯಿಲೆಗೆ ಒಂದು ವ್ಯಾಕ್ಸಿನ್ ನ ಕಂಡುಹಿಡಿತಾರೆ. ವ್ಯಾಕ್ಸಿನೇಷನ್ ಅಲ್ಲೂ ಕೂಡ ನಮಗೆ ಕಾಯಿಲೆಯನ್ನ ಉಂಟು ಮಾಡುವ ಸ್ಮಾಲ್ ಮೈಕ್ರೋ ಆರ್ಗಾನಿಸಮ್ ಇರುತ್ತೆ. ಇದನ್ನ ವ್ಯಾಕ್ಸಿನೇಷನ್ ಅಲ್ಲಿ ತುಂಬಾ ಕಮ್ಮಿಯಾಗಿ ಕೊಡ್ತಾರೆ. ಅದು ತುಂಬಾ ಕಮ್ಮಿಯಾದ ಅಮೌಂಟ್ ಅಲ್ಲಿ ಇರೋದ್ರಿಂದ ನಮ್ಮ ಇಮ್ಯೂನ್ ಸಿಸ್ಟಮ್ ಅದ್ರ ಜೊತೆ ಫೈಟ್ ಮಾಡಿ ನಮ್ಮನ್ನ ನಾರ್ಮಲ್ ಕಂಡೀಷನ್ಗೆ ತಗೊಂಡ್ಬರುತ್ತೆ. ಅದರ ನಂತರ ಆ ಮೈಕ್ರೋ ಆರ್ಗಾನಿಸಮ್ ನಮ್ಮನ್ನ ಅಫೆಕ್ಟ್ ಮಾಡೋದಕ್ಕೆ ಬಂದ್ರೆ ನಮ್ಮ ಬಾಡಿ ಅದನ್ನ ಈಸಿಯಾಗಿ ನಾಶ ಮಾಡಿ ಹಾಕುತ್ತೆ. ಹೀಗೆ ಕೈಜನ್ ನಮ್ಮ ಹೆಲ್ತ್ ಮತ್ತೆ ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ನಂಬರ್ 2, ಕೈಜನ್ ಫಾರ್ ಬಿಸ್ನೆಸ್ ಅಂಡ್ ಹ್ಯಾಬಿಟ್. ನಾವು ಯಾವಾಗ್ಲೂ ಒಂದು ಹೊಸದಾಗಿ ಹ್ಯಾಬಿಟ್ ಅನ್ನ ಶುರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ದೊಡ್ಡ ಸ್ಟೆಪ್ ಅನ್ನ ಎತ್ತಿಡ್ತೀವಿ. ಈಗ ನಾವು ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಒಂದೇ ದಿನದಲ್ಲಿ ಮೋಟಿವೇಶನ್ ಇರಬೇಕಾದ್ರೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡ್ತೀವಿ. ಒಂದೇ ದಿನ ಎಲ್ಲವನ್ನ ಮಾಡ್ಬಿಟ್ಟು ತುಂಬಾ ಟಯರ್ಡ್ ಆಗ್ತೀವಿ. ಮಾರನೇ ದಿನ ಮೊದಲೇ ದಿನ ಇದ್ದ ಎಕ್ಸೈಟ್ಮೆಂಟ್ ನಮ್ಗಿರೋದೇ ಇಲ್ಲ. ಇದರಿಂದ ನಾವು ಎಕ್ಸರ್ಸೈಸ್ ಮಾಡೋದನ್ನ ಒಂದು ಹ್ಯಾಬಿಟ್ ಆಗಿ ಬದಲಾಯಿಸೋದಕ್ಕೆ ಆಗಲ್ಲ. ಈಗ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ದೊಡ್ಡದಾಗಿ ಯೋಚನೆ ಮಾಡ್ತೀವಿ. ಬಿಸ್ನೆಸ್ ಅಂದ್ರೆ ದೊಡ್ಡ ಬಿಸ್ನೆಸ್ ಫೇಸ್ಬುಕ್, ಗೂಗಲ್ ಈ ರೀತಿಯ ಬಿಸ್ನೆಸ್ ಮಾತ್ರ ಇದೆ. ಇದೆಲ್ಲವನ್ನ ನಮ್ಮಿಂದ ಮಾಡಕ್ಕಾಗಲ್ಲ. ಇದು ದೊಡ್ಡ ಟಾಸ್ಕ್ ಅಂತ ಅನ್ಕೋತೀವಿ. ಇದರಿಂದ ನಮಗೆ ಭಯ ಜಾಸ್ತಿ ಆಗುತ್ತೆ. ಆದ್ರೆ ಅಷ್ಟು ದೊಡ್ಡ ಬಿಸ್ನೆಸ್ ಒಂದು ಸಣ್ಣ ಸ್ಟೆಪ್ ಅನ್ನ ಇಟ್ಟಿದ್ರಿಂದಾನೇ ಈಗ ದೊಡ್ಡ ಬಿಸ್ನೆಸ್ ಆಗಿ ಪರಿವರ್ತನೆ ಆಗಿದೆ. ಅದರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ನಮ್ಮ ಮುಂದಿರೋ ದೊಡ್ಡ ಟಾಸ್ಕ್ ಅನ್ನ ನೋಡಿ ನಾವು ಭಯಪಟ್ಟು ನಮ್ಗೆ ಸ್ಟ್ರೆಸ್, ಆಂಗ್ಸೈಟಿ ಈ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಈ ಎಮೋಷನ್ ಎಲ್ಲ ನಮಗೆ ಬರ್ಬೇಕಾದ್ರೆ ನಮ್ಮ ಬ್ರೈನ್ ಅಲ್ಲಿ ಅಮಿಗ್ಡಾಲಾ ಅನ್ನೋ ಒಂದು ಜಾಗ ಆಕ್ಟಿವೇಟ್ ಆಗುತ್ತೆ. ಆವಾಗ ನಾವು ಫೈಟ್ ಆರ್ ಫ್ಲೈಟ್ ಅನ್ನೋ ನಿರ್ಧಾರವನ್ನ ತಗೋತೀವಿ.
ಅನ್ಕೋತೀವಿ. ಅಂದ್ರೆ ಏನಾದ್ರೂ ಮಾಡಿ ನಮ್ಮ ಹತ್ರ ಇರೋ ಸಮಸ್ಯೆನ ಹೋಗಲಾಡಿಸಿ ಒಂದು ಕಂಫರ್ಟಬಲ್ ಆದ ಜಾಗಕ್ಕೆ ಹೋಗ್ಬೇಕು ಅಂತ ಅನ್ಕೋತೀವಿ. ಇದೆಲ್ಲವೂ 1000 ವರ್ಷಗಳ ಹಿಂದೆ ನಮ್ಮನ್ನ ಸಿಂಹ ಹುಲಿಯೆಲ್ಲ ಬಿಡಿಸ್ಬೇಕಾದ್ರೆ ಈ ರೀತಿ ನಾವು ಥಿಂಕ್ ಮಾಡ್ತಾ ಇದ್ವಿ. ಆದ್ರೆ ಈಗ ಒಂದು ದೊಡ್ಡ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳುವಾಗ ನಿಮ್ಮ ಅಮಿಗ್ಡಲಾವನ್ನ ಅದು ಆಕ್ಟಿವೇಟ್ ಮಾಡುತ್ತೆ. ಸುಮಾರು ಕೆಲಸ ಇದೆ, ಇದರಿಂದ ಸುಮಾರು ಪ್ರಾಬ್ಲಮ್ಸ್ ಇದೆ. ಈ ಪ್ರಾಬ್ಲಮ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ವೇಗವಾಗಿ ನಿಮ್ಗೆ ಖುಷಿ ಕೊಡೋ ಒಂದನ್ನ ನೀವು ಹುಡ್ಕೊಂಡು ಹೋಗ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲಿ ವರ್ಕ್ ಮಾಡದೆ ಫೇಸ್ಬುಕ್ ಅನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇಲ್ಲಾಂದ್ರೆ ಯೂಟ್ಯೂಬ್ ಅಲ್ಲಿ ಫನ್ನಿ ವಿಡಿಯೋವನ್ನ ನೋಡ್ತೀರಾ. ಆದ್ರೆ ನಾವು ಕೈಜನ್ ಮೆಥಡ್ ಅನ್ನ ಯೂಸ್ ಮಾಡೋದ್ರಿಂದ ನಾವು ಸಣ್ಣ ಸಣ್ಣ ಸ್ಟೆಪ್ ಅನ್ನೇ ಇಡ್ತಾ ಇರ್ತೀವಿ. ಇದರಿಂದ ಅಮಿಗ್ಡಲಾ ನಮ್ಮ ಬ್ರೈನ್ ಅಲ್ಲಿ ಆಕ್ಟಿವೇಟ್ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ. ಅಮಿಗ್ಡಲಾಗೆ ಗೊತ್ತಿಲ್ಲದೆ ನಾವು ಸೈಲೆಂಟ್ ಆಗಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇರ್ತೀವಿ, ಒಳ್ಳೆ ಹೊಸ ಹ್ಯಾಬಿಟ್ ಅನ್ನ ಫಾರ್ಮ್ ಮಾಡ್ತೀವಿ. ಶಾರ್ಟ್ ಆಗಿ ಹೇಳೋಕೋದ್ರೆ ನಮ್ಗೆ ಗೊತ್ತಿಲ್ಲದೆ ಒಂದು ಒಳ್ಳೆಯ ಹ್ಯಾಬಿಟ್ ಅನ್ನ ನಾವು ಫಾರ್ಮ್ ಮಾಡ್ತಾ ಇರ್ತೀವಿ. ನಂಬರ್ 3, ಹೌ ಟು ಇಂಪ್ಲಿಮೆಂಟ್ ಕೈಜನ್. ನೀವು ಕೈಜನ್ ಅನ್ನ ನಿಮ್ಮ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ 2 ವಿಷಯಗಳನ್ನ ಮಾಡಬಹುದು. ಒಂದು, ನಿಮ್ಮ ಹತ್ರನೇ ನೀವು ಸಣ್ಣ ಸಣ್ಣ ಕ್ವಶನ್ ಅನ್ನ ಕೇಳ್ಕೋಬಹುದು, ಮತ್ತೆ ಸಣ್ಣ ಸಣ್ಣ ರಿವಾರ್ಡ್ಸ್ ಅಲ್ಲಿ ಫೋಕಸ್ ಮಾಡಬಹುದು. ಎಕ್ಸಾಂಪಲ್, ನಿಮ್ಮ ಹತ್ರ ಈಗ ಒಂದು ದೊಡ್ಡ ಟಾಸ್ಕ್ ಇದೆ, ಒಂದು ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದಿ ಮುಗಿಸ್ಬೇಕು. ಆವಾಗ ನೀವು ಕ್ವಶನ್ ಅನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈ ಬುಕ್ ಅಲ್ಲಿ ಇಂಟ್ರೆಸ್ಟಿಂಗ್ ಆದ ಚಾಪ್ಟರ್ ಯಾವ್ದು? ಬುಕ್ ಅನ್ನ ಓಪನ್ ಮಾಡಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅನ್ನ ನೋಡಿದ್ಮೇಲೆ ಈ ಚಾಪ್ಟರ್ ಅಲ್ಲಿ ಯಾವ ಎಕ್ಸಾಂಪಲ್ ಚೆನ್ನಾಗಿರುತ್ತೆ, ಯಾವ ಸ್ಟೋರಿ ಚೆನ್ನಾಗಿರುತ್ತೆ ಅಂತ ಕೇಳಬೇಕು. ಆ ಚಾಪ್ಟರ್ ಅಲ್ಲಿ ಒಳ್ಳೆ ಸ್ಟೋರಿಯನ್ನ ಫೈಂಡ್ ಮಾಡ್ತೀರಾ. ಇದು ನಮ್ಗೆ ಮತ್ತೆ ಸಣ್ಣ ಸಣ್ಣ ಪ್ರಶ್ನೆಯನ್ನ ಉಂಟು ಮಾಡುತ್ತೆ. ಈ ರೀತಿ ಸಣ್ಣ ಸಣ್ಣ ಕ್ವಶನ್ ಅನ್ನ ಉಂಟು ಮಾಡಿ ನೀವು ಆ ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದ್ ಮುಗಿಸಬಹುದು. ಆದ್ರೆ ನೀವು ಆ ಬುಕ್ ಅನ್ನ ತಗೊಂಡು ಫಸ್ಟ್ ಇಂದ ಲಾಸ್ಟ್ ತನಕ ಓದ್ಬೇಕು ಅಂತ ನೀವು ಕುತ್ಕೊಂಡ್ರೆ ಅದೊಂದು ದೊಡ್ಡ ಕೆಲಸವಾಗಿ ನಿಮ್ಮ ಅಮಿಗ್ಡಲಾ ಆಕ್ಟಿವೇಟ್ ಆಗಿ ನೀವು ಆ ಬುಕ್ ಅನ್ನ ಓದೋದೇ ಇಲ್ಲ. ನೀವೊಂದು ಸೆಲ್ಫ್ ಡೆವಲಪ್ಮೆಂಟ್ ಬುಕ್ ಅನ್ನ ತಗೊಂಡ್ರೆ ಅದನ್ನ ಓದೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಬಂದು ಆ ಬುಕ್ ನ ಮೈನ್ ಐಡಿಯಾವನ್ನ ನೀವು ತಿಳ್ಕೋಬೇಕು. ಅದರ ನಂತರ ಅದನ್ನ ಓದಿದ್ರೆ ನಿಮ್ಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಇದರಿಂದ ಕೈಜನ್ ಮೆಥಡ್ ಅನ್ನ ನೀವು ಯೂಸ್ ಮಾಡ್ಕೊಂಡು ಆ ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದ್ ಮುಗಿಸಬಹುದು. ಈ ಪ್ರಿನ್ಸಿಪಲ್ ನ ಟೊಯೋಟಾ ಕೂಡ ಅವರ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಸೆಕೆಂಡ್ ವರ್ಲ್ಡ್ ವಾರ್ ನ ನಂತರ ಡಾಕ್ಟರ್ ಡೆಮಿಂಗ್ ಬಂದು ಟೊಯೋಟಾದ ಬಿಸ್ನೆಸ್ ನ ಇಂಪ್ರೂವ್ ಮಾಡೋದಕ್ಕೆ ಜಪಾನ್ಗೆ ಬರ್ತಾರೆ. ಆ ಸಮಯದಲ್ಲಿ ಟೊಯೋಟಾ ಬಿಸ್ನೆಸ್ ನೆಲಕ್ಕೆ ಕಚ್ಚಿರುತ್ತೆ. ಆವಾಗ ಡಾಕ್ಟರ್ ಡೆಮಿಂಗ್ ಏನ್ ಮಾಡ್ತಾರಂದ್ರೆ ಟೊಯೋಟಾದಲ್ಲಿ ಕೆಲಸ ಮಾಡೋರ ಹತ್ರ ಒಂದು ಸಣ್ಣ ಕೆಲಸವನ್ನ ಮಾಡಕ್ ಹೇಳ್ತಾರೆ. ಮತ್ತೆ ಅವ್ರ ಹತ್ರ ಅವರು ಒಂದು ಸಣ್ಣ ಕ್ವಶನ್ ಅನ್ನ ಕೂಡ ಕೇಳಕ್ ಹೇಳ್ತಾರೆ. ಅದು ಏನಂದ್ರೆ, ನಾನು ಇವತ್ತು ಟೊಯೋಟಾ ಕಂಪನಿಯ ಫ್ಯೂಚರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಏನ್ ಕೆಲಸ ಮಾಡಕ್ಕಾಗುತ್ತೆ ಹೀಗೆ ಕೇಳಕ್ ಹೇಳ್ತಾರೆ. ಅವ್ರ ಹತ್ರ ಬರೀ ಕ್ವಶನ್ ಮಾತ್ರ ಕೇಳಕ್ ಹೇಳ್ತಾರೆ. ಡಾಕ್ಟರ್ ಡೆಮಿಂಗ್ಗೆ ಗೊತ್ತು, ಈ ರೀತಿ ನಾವು ನಮ್ಮ ಹತ್ರ ಕ್ವಶನ್ ಅನ್ನ ಕೇಳಿದ್ರೆ ಬ್ರೈನ್ ಆಟೋಮೆಟಿಕ್ ಆಗಿ ಅದಕ್ಕೆ ಆನ್ಸರ್ ಅನ್ನ ಹುಡುಕುತ್ತೆ. ಇದೇ ರೀತಿ ಟೊಯೋಟಾ ಎಂಪ್ಲಾಯೀಸ್ ಪ್ರಶ್ನೆಯನ್ನ ಕೇಳ್ತಾ ಕೇಳ್ತಾ ಸ್ವಲ್ಪ ಸ್ವಲ್ಪ ಅವರ ಕಂಪನಿ ಇಂಪ್ರೂವ್ ಆಗಿ ಒಂದು ಕಾಂಪೌಂಡ್ ಎಫೆಕ್ಟ್ ಅಲ್ಲಿ ಫ್ಯೂಚರ್ ಅಲ್ಲಿ ಒಂದು ದೊಡ್ಡ ಲೆವೆಲ್ಗೆ ಹೋಗುತ್ತೆ. ಇದರಿಂದಲೇ ಟೊಯೋಟಾ ಇವತ್ತು ನಂಬರ್ 1 ಕಂಪನಿ ಆಗಿದೆ. ಸುಮಾರು ಫಾರಿನ್ ಕಾರ್ ಕಂಪನಿಯಲ್ಲಿ ಎಂಪ್ಲಾಯ್ಸ್ ಹತ್ರ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಜೆಷನ್ ಕೊಡೋದಕ್ಕೆ ಹೇಳ್ತಾರೆ. ಆದ್ರೆ ಆ ಇಂಪ್ರೂವ್ಮೆಂಟ್ಗೆ ದೊಡ್ಡ ದೊಡ್ಡ ರಿವಾರ್ಡ್ ಅನ್ನ ಕೊಡ್ತಾ ಇದ್ರು. ಇದರಿಂದ ಎಂಪ್ಲಾಯ್ಸು ಆ ರಿವಾರ್ಡ್ಗೆ ತಕ್ಕಂತೆ ದೊಡ್ಡದಾಗಿ ಸಜೆಷನ್ ಅನ್ನ ಕೊಡಬೇಕು ಅಂತ ಸಣ್ಣ ಸಣ್ಣ ಸಜೆಷನ್ ಅನ್ನ ಕೊಡೋದಕ್ಕೆ ಮುಂದ್ ಬರ್ಲೇ ಇಲ್ಲ. ಅದರಿಂದ ಫಾರಿನ್ ಕಾರ್ ಕಂಪನಿಗೆ ಒಂದು ವರ್ಷಕ್ಕೆ 1-2 ಸಜೆಷನ್ ಮಾತ್ರ ಸಿಗ್ತಾ ಇತ್ತು. ಆದ್ರೆ ಟೊಯೋಟಾ ಕಂಪನಿ ಸಜೆಷನ್ಗೆ ಸಣ್ಣ ಸಣ್ಣ ರಿವಾರ್ಡ್ ಅನ್ನ ಕೊಡ್ತಾ ಇದ್ರು. ಆದ್ರೆ ಸಜೆಷನ್ ಸಣ್ಣ ವಿಷಯ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಿಂದ ಟೊಯೋಟಾ ಕಂಪನಿಗೆ ಒಂದು ವರ್ಷಕ್ಕೆ 200ಕ್ಕಿಂತ ಜಾಸ್ತಿ ಸಜೆಷನ್ ಸಿಗ್ತಾ ಇತ್ತು. ಇದರಿಂದ ಟೊಯೋಟಾ ಕಂಪನಿ ಯಾವಾಗ್ಲೂ ಕೂಡ ಇಂಪ್ರೂವ್ ಆಗ್ತಾನೆ ಇತ್ತು. ಟೊಯೋಟಾ ಕೈಜನ್ ಪ್ರಿನ್ಸಿಪಲ್ ನ ಯೂಸ್ ಮಾಡ್ಕೊಂಡು ಸ್ಮಾಲ್ ರಿವಾರ್ಡ್ಸ್ ಅಲ್ಲಿ ಫೋಕಸ್ ಮಾಡಿದ್ರಿಂದ ಸಕ್ಸಸ್ ಅನ್ನ ಕಾಣ್ತಾರೆ. ಸರಿ, ಬನ್ನಿ ಈಗೊಂದು ರೀಕ್ಯಾಪ್ ನೋಡೋಣ. ಇವತ್ ನಾವು ಕೈಜನ್ ಬಗ್ಗೆ ನೋಡಿದ್ವಿ. ಹೇಗೆ ಸಣ್ಣ ಸಣ್ಣ ಸ್ಟೆಪ್ ಒಂದು ದೊಡ್ಡ ರಿವಾರ್ಡ್ ಅನ್ನ ಕೊಡುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಯಾವಾಗ್ಲೂ ನಮ್ಮ ಲೈಫ್ ಅಲ್ಲಿ ಯಾವ್ದಾದ್ರೂ ಒಂದು ವಿಷಯವನ್ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ದೊಡ್ಡ ಸ್ಟೆಪ್ ಅನ್ನ ಎತ್ತಿಡಬಾರ್ದು. ಯಾಕಂದ್ರೆ ನಮ್ಮ ಲೈಫ್ ಅಲ್ಲಿ ಸಡನ್ ಆಗಿ ಏನಾದ್ರೂ ಚೇಂಜ್ ಆದ್ರೆ ನಮ್ಮ ಬ್ರೈನ್ ಅಲ್ಲಿ ಅಮಿಗ್ಡಲಾ ಅನ್ನೋ ರೀಜನ್ ಆಕ್ಟಿವೇಟ್ ಆಗಿ ನಮ್ಮನ್ನ ವೇಗವಾಗಿ ಒಂದು ಕಂಫರ್ಟಬಲ್ ಸ್ಥಾನಕ್ಕೆ ಹೋಗೋ ರೀತಿ ಮಾಡ್ಬಿಡುತ್ತೆ. ಇದರಿಂದ ನಾವು ಕೈಜನ್ ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ತುಂಬಾ ಸಣ್ಣ ಸಣ್ಣ ಹೆಜ್ಜೆಯನ್ನ ನಾವಿಟ್ರೆ ನಾವು ನಮ್ಮ ಅಮಿಗ್ಡಲಾವನ್ನ ಏಮಾರಿಸಿ ನಮ್ಮ ಗೋಲ್ಸ್ ಅನ್ನ ಅಚೀವ್ ಮಾಡಬಹುದು. ಕೈಜನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ 2 ಮೆಥಡ್ ಅನ್ನ ನಾವು ತಿಳ್ಕೊಂಡ್ವಿ. ಫಸ್ಟ್ ಒನ್, ನಮ್ಮ ಹತ್ರ ನಾವು ಕ್ವಶನ್ ನ ಕೇಳ್ಕೋಬೇಕು. ಆವಾಗ ನಮ್ಮ ಬ್ರೈನ್ ಅದಕ್ಕೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡುತ್ತೆ. ಸೆಕೆಂಡ್, ನಾವು ಸಣ್ಣ ಸಣ್ಣ ರಿವಾರ್ಡ್ಸ್ ಅಲ್ಲಿ ಫೋಕಸ್ ಮಾಡ್ತಾ ಹೋದ್ರೆ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಗೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗುತ್ತೆ. ಇದೆಲ್ಲವನ್ನ ದಿ ಕೈಜನ್ ವೇ, 1 ಸ್ಮಾಲ್ ಸ್ಟೆಪ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಇದರಿಂದ ಓದಿ ಹೇಳಿದೀನಿ. ಈ ಬುಕ್ ನ ತಗೋಬೇಕು ಅಂತ ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ತಗೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆಲ್ಮೋಸ್ಟ್ ಎವ್ರಿಥಿಂಗ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಯಾವುದೇ ಅಪ್ಡೇಟ್ ಅನ್ನ ಮಿಸ್ ಮಾಡದೆ ನೋಡಿ. ಚಾನಲ್ ನ ಅದರ ವಿಡಿಯೋವನ್ನ ನೀವಿಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಅನ್ಕೊಂಡ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೋಬಹುದು. ಕೊನೆಯದಾಗಿ